ಈ ಅಂಗಡಿನಲ್ಲಿ ಒಂದೇ ದಿನಕ್ಕೆ ಎಷ್ಟೊಂದು ವ್ಯಾಪಾರ ಆಗ್ತೈತೆ. ಈ ಊರಾಗ ಯಾವ್ದು ದೊಡ್ಡ ದೊಡ್ಡ ಅಂಗಡಿಗಳು ಜಾಸ್ತಿ ಇಲ್ವಲ್ಲ. ಸಣ್ಣ ಪುಟ್ಟ ಬರೋರೆಲ್ಲ ಇಲ್ಲಿಗೆ ಬಂದ್ಬಿಟ್ಟು ತಗೊಂಡು ಹೋಗ್ಬೇಕಲ್ಲ. ಅದಕ್ಕೇನೆ ಎಷ್ಟೊಂದು ವ್ಯಾಪಾರ ಆಗ್ತೈತೆ ನೋಡಿಲಿ. ನನಗಂತೂ ಆಶ್ಚರ್ಯ ಆಗ್ತೈತೆ. ಇಷ್ಟೊಂದು ವ್ಯಾಪಾರ ಆಗಕ್ಕೆ ಹೆಂಗೆ ಸಾಧ್ಯ? ಹಾಂ. ಹ್ಞೂ. ಇದ್ರಾಗ ನಾನೊಂದು ಒಂದು 3-4 ಸಾವಿರ ಹೊಡೆದು ಬಿಡ್ತೀನಿ. ನನ್ನ ಖರ್ಚಿಗನ ಆಯ್ತದೆ. ಹ್ಞೂ. ಅಂಗಡಿ ನೋಡ್ಕೊಂತೀನಿ ಅಂತ ನಮ್ಮ ಅತ್ತೆಗೆ ನೈಸ್ ಹೊಡೆದು ಹೇಳಿ 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 ಚೆನ್ನಾಗೆ ದುಡ್ಡೆಲ್ಲನೂ ಚೆನ್ನಾಗಿ ಹೊಡೆದು ಬಿಸಾಕ್ಬಿಡ್ಬೇಕು ಅಷ್ಟೇನಿಯ. ಹ್ಞೂ. ಹಿಂಗೆ ಬಿಟ್ರೆ ಬಿಡೋಕ್ಕಾಯ್ತದ ಹಿಂಗೇನೇ? ಹಾಂ. ಹ್ಞೂ. ನನ್ನ ಗಂಡ ನಮ್ಮ ಅತ್ತೆ ಇವಾಗ ಒಂದು ಲೆವೆಲ್ಗೆ ಸೆಟ್ಲ್ ಆಗೋರೆ. ಅಯ್ಯ ಆಶೆಗೊಂದು ಗತಿ ಕಾಣಿಸ್ಬೇಕು. ಕಾಣಿಸ್ತೀನಿ. ಅದು ಬಿಟ್ರೆ ಇನ್ನು ನಾನು ನೆಮ್ಮದಿಗೆ ಸೆಟ್ಲ್ ಆಗ್ಬಿಟ್ನಲ್ಲ, ಅದು ಅದು ಮುಖ್ಯ ಅಂತ ಹೇಳಿದ್ರೆ. ಇನ್ನೂ ಹೆಂಗಿನ ಹೆಂಗೆ ಇಂಪ್ರೂವ್ ಮಾಡ್ಬೋದು ಅಂತ ನನ್ನ ಗಂಡನ ಹತ್ರ ಡಿಸ್ಕಷನ್ ಮಾಡ್ತೀನಿ. ಹೆಂಗೆ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಬಿಡ್ಬೇಕು ಅಷ್ಟೇನಿಯ. ಆಮೇಲೆ ನನಗೆ ಬೇಕಾದಾಗ ಸಿಕ್ಕಿದ್ದೆಲ್ಲ ತಿನ್ಕೋಬೋದು. ಸಿಕ್ದಂಗೆಲ್ಲ ಎತ್ತಿಕೊಂಡೆಲ್ಲ ಮಾಡ್ಬೋದು. ಏನೇನೋ ಮಾಡ್ಬೋದು. ನಾನಂತೂ ಸೂಪರಾಗಿರ್ತದೆ ಎಲ್ಲನೂ. ಹ್ಞೂ. ಇದಕ್ಕಿನ್ನ ಲೈಫ್ ಬೇಕಾ? ನಮ್ಮ ಅಪ್ಪಂಗೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಟ್ಟಿದ್ದೀನಿ, ನೀನು ಇಲ್ಲಿಗೆ ಬಂದ್ಬಿಡಪ್ಪ ಡೈರೆಕ್ಟಾಗಿ ಅಂತ ಹೇಳ್ಬಿಟ್ಟು. ನಮ್ಮ ಅಪ್ಪನೂ ಇಲ್ಲಿಗೆ ಬರ್ತದೆ. ನಾನು ನಮ್ಮ ಅಪ್ಪ ಇಬ್ರು ಆರಾಮಾಗಿ ನೆಮ್ಮದಿಯಾಗಿಲ್ಲೇನಿಯ ಸೆಟ್ಲ್ ಆಗೋಗ್ಬಿಡೋಣ. ಏಯ್, ಏನೇ ಮಾಡ್ತಾ ಇದೆಯಾ ಇಲ್ಲಿ? ಅತ್ತೆ, ಅದು ವ್ಯಾಪಾರ ಮಾಡ್ತಿದ್ದೆ ಅತ್ತೆ. ಹಂಗೇನಿಯ ಎಷ್ಟು ದುಡ್ಡಾಗೈತೆ ಅಂತ ಹೇಳ್ಬಿಟ್ಟು ಎಣಿಸ್ತಾ ಇದ್ದೆ ಅತ್ತೆ. ಸೂಪರ್ ವ್ಯಾಪಾರ ಆಯ್ತದೆ ಕಣತ್ತೆ. ಸೂಪರ್ ಡೂಪರ್ ಕಣತ್ತೆ. ಈಗ ತಾನೇ ನೋಡಿದೆ ಎಷ್ಟೊಂದೆಲ್ಲ ವ್ಯಾಪಾರ ಆಯ್ತದಲ್ಲತ್ತೆ. ನಿಮ್ದಂತೂ ಎಷ್ಟು ವ್ಯಾಪಾರ ಆಯ್ತದೆ ಗೊತ್ತಾ? ಅಪ್ಪ ನನಗಂತೂ ನೋಡಿದ ತಕ್ಷಣ ಶಾಕ್ ಆಗೋಗ್ಬಿಡ್ತು. ನನಗಂತೂ ಎಷ್ಟೊಂದೆಲ್ಲ ವ್ಯಾಪಾರ ಆಗ್ತೈತಲ್ಲ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಗ್ತೈತೆ ಕಣತ್ತೆ. ನನಗಂತೂ ಇಷ್ಟೊಂದು ವ್ಯಾಪಾರ ಆಗೋದಂತೂ ನೋಡಿಬಿಟ್ಟು ಹಬ್ಬ ಅತ್ತೆ. ನೋಡಿ, ಅದು ಇನ್ನೂ ಈ ಅಂಗಡಿನ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಬೇಕು ಅತ್ತೆ. ಇನ್ನೂ ಏನೇನೋ ತಂದುಬಿಟ್ಟು ಮೇಕಪ್ ಐಟಮ್ಸ್ ಎಲ್ಲ ತಂದುಬಿಟ್ಟು ಇಟ್ಕೊಳ್ಳೋಣ ಕಣತ್ತೆ. ಆಮೇಲೆ ಎಲ್ಲರೂ ಬಂದು ಮೇಕಪ್ ಐಟಮ್ಸ್ ಎಲ್ಲನೂ ತಗೋತಾರೆ. ಅವೆಲ್ಲ ನಮ್ಮ ಅಂಗಡಿ ಇನ್ನೂ ಟಾಪ್ ಲೆವೆಲ್ಗೆ ಬೆಳೆದು ಬಿಡ್ತದೆ ಕಣತ್ತೆ. ಸರಿನಾತ್ತೆ. ನೋಡಿ ಇವತ್ತು ಎಷ್ಟೊಂದು ವ್ಯಾಪಾರ ಆಗೈತೆ ಅಂತ ಹೇಳ್ಬಿಟ್ಟು ಕಾಸು ಎಣಿಸ್ತಾ ಹಂಗೆ ಇಕ್ಕಿದೆ. ಇನ್ನು ಸಂಜೆ ರಾತ್ರಿ ಅಷ್ಟೊತ್ತಿಗೆ ಇನ್ನೆಷ್ಟು ವ್ಯಾಪಾರ ಆಗ್ಬೋದ ಕಣತ್ತೆ. ಅಯ್ಯೋ ಕಿತ್ತೋಗಿರ ಮನ್ಯಾಳಿ. ಯಪ್ಪ ಅಕ್ಕತೆ, ನಾನೇನು ಮಾಡಿದ್ದೀನತ್ತೆ ಹಿಂಗೆ ಹೊಡಿತಾ ಇದೆಯಾ? ಅಯ್ಯೋ ಲೌಡಿ, ಏನೇ ಮಾಡಿದ್ಯಾ ನೀನು? ಕೋಟ ನೋಟ್ ದುಡ್ಡೆಲ್ಲಾನು 5 ಲಕ್ಷ ತಂದ್ಬಿಟ್ಟು ನನಗೆ ಕೊಡ್ತೀಯೇನೆ ನೀನು? ಅಯ್ಯೋ ಅತ್ತೆ, ಅಯ್ಯೋ ಅತ್ತೆ, ಕತ್ತು ಆಯ್ತು ಕಣತ್ತೆ ನಂದು. ಯವ್ವ ನನ್ ಕತ್ತು ಆಯ್ತು. ಯವ್ವ ನನ್ ಸತ್ತೆ. ಅತ್ತೆ ಬುಡತ್ತೆ. ಆ ದುಡ್ಡು ತಗೊಂಡು ನೀವು ಎಲ್ಲಿಗ್ರತ್ತೆ ಹೋಗಿದ್ರಿ? ಯವ್ವ ಬುಡತ್ತೆ. ಇತ್ತೋಗಿರ ಬೇವರ್ಸಿ ಯಾಮಾರಿದ್ರೆ ನಾನು ಇವತ್ತು ಜೈಲ್ ಪಾಲಾಗೋಗ್ಬಿಡ್ತಾ ಇದ್ನಲ್ಲೇ. ನಾನು ನಿನ್ನಿಂದ ಜೈಲಾಗ ಕಂಬಿ ಎಣಿಸ್ಬೇಕಿತ್ತು. 1 2 3 4 ಅಂತ ಹೇಳ್ಬಿಟ್ಟು ನೀನ್ ಮಾಡಿರೋ ಕಂತ್ರಿ ಕೆಲಸಕ್ಕೆ ನಾನು ಜೈಲ್ ಊಟ ತಿನ್ಬೇಕಿತ್ತು ಅಂತ ಗತಿಗೆ ಬಂದ್ಬಿಡ್ತಿದ್ನಲ್ಲೇ ನಾನಂತೂ. ಮನ್ಯಾಳಿ ನನಗೆ ಹೇಳ್ಬೇಕಿತ್ತು ತಾನೇ ಕೋಟ ನೋಟು ಅಂತ ಹೇಳ್ಬಿಟ್ಟು. ಲೌಡಿ 5 ಲಕ್ಷ ರೂಪಾಯಿ ದುಡ್ದಿದ್ದೀನಿ, ತಗ ಅಂತ ಕೊಟ್ಬಿಟ್ಟು ನೀನು ಏನ್ ಮಾಡಿದ್ಯಾ ನೀನು? ನನಗೆ ಯಾಮಾರಿದ್ರೆ ಪೊಲೀಸ್ ಸ್ಟೇಷನಾಗೆ ಜೈಲ್ ಊಟ. ನನಗಂತೂ ನಿನಗೆ ಹೇಳಿದ್ದೀನಿ, ನನ್ನ ತಾಗ ಆಟ ಆಡಬೇಡ ಅಂದ್ರೂ ಆಟ ಆಡಿ ಯಾವುದೋ ಕೋಟ ನೋಟ್ ಕೊಟ್ಬಿಟ್ಟು ನನಗೆ ಯಾಮರ್ಸ್ಬಿಟ್ಟೆ ಅಲ್ವೇನ್ಲೇ ನೀನು? ಅತ್ತೆ ಬುಟ್ಪುಡಿ ಅತ್ತೆ, ತೆಪ್ಪಾಯ್ತು ಬುಟ್ಪುಡಿ ಅತ್ತೆ. ನೀವು ಸುಮ್ಕೇನಿಯ ಮನೆ ಒಳಗಡೆ ಬಿಟ್ಕೊಳಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನೇನಿಯ 5 ಲಕ್ಷ ರೂಪಾಯಿ ಅಂತ ತೋರಿಸ್ಬಿಡೋಣ. ತೋರಿಸ್ಬಿಟ್ರೆ 5 ಲಕ್ಷ ರೂಪಾಯಿನ ನೀವು ಒಳಗಡೆ ಬಿಟ್ಕೊತೀರಾ. ಆಮೇಕಿಂದ 5 ಲಕ್ಷ ರೂಪಾಯಿ ನಾನೇ ಎತ್ಬಿಟ್ಟು ಎಲ್ಲನ ಬಚ್ಚಿಬಿಟ್ಟು ಕಳ್ತನ ಆಗೋಯ್ತು ಅಂತ ಸುಳ್ಳು ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೆ ಕಣತ್ತೆ. ನನಗೇನು ಗೊತ್ತಿತ್ತತ್ತೆ ನೀವು ಎತ್ಕೊಂಡೋಗಿ ಖರ್ಚು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನನಗೆ ನೀವು ಗೊತ್ತಿದ್ರೆ ನಾನು ನಿಮ್ಗೆ ಹೇಳ್ಬಿಡ್ತಿದ್ದೆ ಬೆಳಿಗ್ಗೆನೇನಿಯ. ನೀವು ಅದನ್ನು ಯಾಕತ್ತೆ ಎತ್ಕೊಂಡೋಗ್ಬಿಟ್ಟು ಖರ್ಚು ಮಾಡಕ್ಕೆ ಹೋದ್ರಿ? ಅಯ್ಯೋ ಲೌಡಿ. ಯವ್ವ ನನಗೆ ಕೋಟ ನೋಟ್ ಕೊಟ್ಬಿಟ್ಟು ಯಾಮರ್ಸ್ಬಿಟ್ಟಿದ್ದೀನೇನು? ನೀನಿಲ್ಲ ಅಂಗಡಿನಾಗ ಹೊಡೆಯೋಕ್ಕಾಯ್ತಿಲ್ಲ. ಅಂಗಡಿನಾಗೆ ಸಾಮಾನೆಲ್ಲ ಚೆಲ್ಲಿ ಬಿದ್ದೋಗ್ಬಿಡ್ತವೆ. ಬಾ ಜುಟ್ಟು ಹಿಡ್ಕೊಂಡು ಈಚೆ ಕಡೆ ಕೆಳ್ಕೊಂಡು ಹೋಗಿ ನಿನಗೆ ದರುಮ್ ಡೇಟ್ ಹಾಕಿ ಅಲ್ಲಿಂದ ಅಲ್ಲೇ ನಿಂಗೆ ಗೇಟ್ ಪಾಸ್ ಕೊಡ್ತೀನಿ. ಬಾ ನೀನು ಕಿತ್ತೋದೊಳೆ. ನಿನಗೆ ಇನ್ನೂ ಇಟ್ಕೊಬಿಟ್ರೆ ನೀನು ಇಲ್ಲೇನೇನಿಯಾ? ನನಗಂತೂ 3 ನಾಮನೇನಿಯಾ. ನನ್ನ ಮಗ ಹೇಳ್ದ ಬ್ಯಾಡ ಅವಳನ್ನ ಮನೆಗೆ ಬಿಟ್ಕೊಬೇಡ, ಅವಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ನಾನೇ ನನ್ನ ಸೊಸೆ ಅಲ್ವಾ ದುಡಿತಾಳಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನೇ ಓವರ್ ಆಕ್ಟಿಂಗ್ ಮಾಡ್ಬಿಟ್ಟು ಇವಳನ್ನ ಮನೆಗೆ ಸೇರಿಸ್ಕೊಬಿಟ್ಟೆ. ಇಲ್ಲ ಅಂತ ಹೇಳಿದ್ರೆ ನನಗಿಂತ ಗತಿ ಗೊತ್ತಿರಲಿಲ್ಲ. ಇವತ್ತು ಆ ಸೇಟು ಮುಂದೆ ನನ್ನ ಅವಮಾನ ಆಗೋಗ್ಬಿಡ್ತು. ನನಗಂತೂ ಮಾನ ಮರ್ಯಾದೆಲ್ಲ ಹೋಯ್ತು. ಇನ್ನೊಂದ್ಕಿತ ಅಪ್ಪನ ತಕ್ಕ ನಾನು ತಲೆ ಎತ್ಕೊಂಡು ನಿಂತ್ಕೊಳ್ಳಂಗಿಲ್ಲ. ಹಂಗಾಯ್ತು ನಂದು. ತಪ್ಪಾಯ್ತು ಕಣತ್ತೆ, ಬಿಟ್ಬಿಡು ಕಣತ್ತೆ, ತಪ್ಪಾಯ್ತು. ಆ ಟೇಬಲ್ ಮೇಲೆ ಇಕ್ಕೆ ದುಡ್ಡನ್ನ ಅದನ್ನು ಎತ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟವಳ ಏನ ಇವಳು? ಇಕ್ಕೆ ಸರಿ ಕಣತ್ತೆ, ಇಕ್ಬಿಟ್ಟೆ ಬಿಟ್ಬಿಡಿಯತ್ತೆ. ಅತ್ತೆ ನಾನು ದುಡಿತಿದ್ದೀನಿ ಕಣತ್ತೆ. 5 ಲಕ್ಷ ರೂಪಾಯಿ ಅಷ್ಟೇ ಮೋಸ. ನಾನು ದುಡಿಯೋದೇನು ಮೋಸ ಅಲ್ಲ ಕಣತ್ತೆ. ದುಡಿತಿದ್ದೀನಿ ಕಣತ್ತೆ. ನನ್ನ ಮಾತು ಕೇಳಿ ಅತ್ತೆ, ನಿಜವಾಗೂ ದುಡಿತಿದ್ದೀನಿ ಕಣತ್ತೆ. ಬಿಟ್ಬಿಡಿಯತ್ತೆ. ನನ್ನ ಮಾನ ಮರ್ಯಾದೆ ಹೋಯ್ತಲ್ವಾ? ನಿಂದು ಮಾನ ಮರ್ಯಾದೆ ಬೀದಿನಾಗೆ ಏನೇ ಹೋಗ್ಬೇಕು ಬಾರೆ. ಅಯ್ಯೋ ಅತ್ತೆ, ಮಾನ ಮರ್ಯಾದೆ ಎಲ್ಲ ಹೋಯ್ತದ ಬುಡಿ ಅತ್ತೆ. ಬೀದಿಗೆ ಯಾಕತ್ತೆ ಕರ್ಕೊಂಬಿಟ್ಟು ಬಂದ್ರೆ? ಇಲ್ಲಿಗೆ ಯಾಕತ್ತೆ ಕರ್ಕೊಂಬಿಟ್ಟು ಬಂದಿದ್ದೀರ ಅತ್ತೆ? ಮಾನ ಮರ್ಯಾದೆ ಪ್ರಶ್ನೆ ಕಣತ್ತೆ. ಪ್ಲೀಸ್ ಅತ್ತೆ ಬಿಟ್ಬಿಡಿ ಅತ್ತೆ. ಮನೆ ಒಳಗಡೆ ಕುಂತ್ಕೊಂಡು ಮಾತಾಡೋಣ ಕಣತ್ತೆ. 5 ಲಕ್ಷ ರೂಪಾಯಿ ತಾನೇ ಕಷ್ಟಪಟ್ಬಿಟ್ಟು ದುಡಿದ್ಬಿಟ್ಟು ನೀವು ಕೊಟ್ಬಿಡ್ತೀನಿ ಕಣತ್ತೆ. ಅತ್ತೆ ನನ್ನ ಮಾನ ಮರ್ಯಾದೆ ಎಲ್ಲ ಕಳಿಬೇಡ್ರಿ ಕಣತ್ತೆ. ಬಿಟ್ಬಿಟ್ರಿ ಕಣತ್ತೆ. ನನ್ನ ಮಾನ ಮರ್ಯಾದೆ ಎಲ್ಲನೂ 3 ಕಾಸು ಕರಾಜಾಗಿ ಹೋಗ್ಬಿಡ್ತು ಆ ಬಂಗಾರದ ಅಂಗಡಿ ಅವ್ರ ಮುಂದೆ. ನಿನ್ನ ಮಾನ ಮರ್ಯಾದೆ ಮಾತ್ರ ಉಳಿಸ್ಬೇಕೇನೆ? ಏನೋ ಜಗಳ ಶುರು ಮಾಡ್ಕೊಬಿಟ್ಟವ್ರು ತಿರ್ಗಾ. ಈ ಮನೆಯಾಳಿ ನೋಡು ತಿರುಗಿ ಬಂದು ಸೇರ್ಕೊಂಡು ಇವ್ರ ಮನೆದಂತೂ ಯಾವಾಗೂ ಇದ್ದಿದ್ದೇನೆ. ಮಗ ಪಾಪ ಅವ್ನು ರಾಹುಲ ಒಳ್ಳೆನಾಗೋಗ್ಬಿಟ್ಟು ಹೆಂಗೋನ್ಗೆ 3 ವಾದಿನಾಗೆ ಇದು ಮಾಡ್ತಾವ್ನಿ. ಇವ್ಗಳು ನೋಡಿದ್ರೆ ಬೊಡ್ಡಿಗಳು ಇಬ್ರು ಬೀದಿನ ನಿಂತ್ಕೊಂಡು ಜಗಳ ಮಾಡ್ತಾವ್ರಲ್ಲ. ಇವ್ರದಂತೂ ಮುಗಿಯದ ಕತೆ ಆಗೋಗ್ಬಿಟ್ಟೈತೆ. ನಂಗೂ ಹಂಗೇನಿ ಅನ್ನಿಸ್ತೈತಿ ಮುಗಿಯದ ಕತೆ ಅಂತ ಹೇಳ್ಬಿಟ್ಟು. ನನ್ನ ಮರ್ಯಾದೆ ಯಾರಾಜ್ ಹಾಕಿರೋದಕ್ಕೆ ಬಿಟ್ಬಿಟ್ಟೆನಾ ನಿನ್ನ?
ಯವ್ವ ಬಿಟ್ಬಿಡಿ ಅತ್ತೆ ಬಿಟ್ಬಿಡಿ ನನ್ನ ಇನ್ನೊಂದ್ಕಿತ ಹಿಂಗ್ ಮಾಡಕ್ಕಿಲ್ಲ ಬಿಟ್ಬಿಡಿ ದೇವ್ರಣ್ಣ ಇನ್ನೊಂದ್ಕಿತ ಹಿಂಗೆಲ್ಲ ಮಾಡಕ್ಕಿಲ್ಲ ಎಲ್ಲಾರು ನಮ್ಮನೇನಿಯ ನೋಡ್ತಾವ್ರೆ ಕಣತ್ತೆ ಬಿಟ್ಬಿಡಿ ಅತ್ತೆ ನೋಡ್ದಾರ ಏನ್ ಅನ್ಕೊಳಕಿಲ್ಲ ಬಿಟ್ಬಿಡಿ ಅತ್ತೆ ನೋಡತ್ತೆ ಎಲ್ಲ ನಮ್ಮನೆ ನೋಡ್ತಾವ್ರೆ ನಿಮ್ಗೆ 5 ಲಕ್ಷ ತಾನೇ ದುಡ್ದು ಬಿಟ್ಟು ಕೊಡೋ ಜವಾಬ್ದಾರಿ ನಂದು ಕಣತ್ತೆ ದೇವ್ರಣ್ಣೆ ಕೊಡ್ತೀನಿ ಕಣತ್ತೆ ಹಾಕಿರೋ ಅವಮಾನಕ್ಕೆ ನಿಮ್ಗೆ ಒಡವೆ ಮಾಡಿಸ್ಕೊಳಕ್ ಹೋಗಿದ್ರಿ ತಾನೆ ಆ ಒಡವೆ ಎಲ್ಲನೂ ನಾನು ವಾಪಸ್ ನಿಮಗೆ ಕೊಡಿಸ್ತೀನಿ ಕಣತ್ತೆ ನನ್ನ ಮಾತು ಕೇಳ್ರಿ ಕಣತ್ತೆ ನೋಡಿ ಈಗ ನೀವು ಎಲ್ಲ ಸಂದಕ್ಕಿರಣ ನಾನು ನೀವಿಬ್ರು ಜಗಳ ಮಾಡ್ಕೊಂಡು ಹಿಂಗೇನೆ ಇದ್ಬಿಟ್ರೆ ನಿಮ್ಮ ಮಗ ಯಾಶಿಂದೆ ಹೊಂಟೋಗ್ಬಿಡ್ತಾನೆ ಅಷ್ಟೇನೇನಿಯಾ ಯಾರಿಂದೇನ ಹೋಗ್ಲಿ ಬಿಡೆ ನಿನಗೇನೆ ಬಂದಿರೋ ನಿಂಗೆ ದೊಡ್ಡಪತ್ತು ನನ್ನ ಹಾಳು ಮಾಡ್ಬಿಟ್ಟಲ್ಲ ಅದ್ರ ಬಗ್ಗೆ ಹೇಳಿ ನೀನು ಯಾರಾದ್ರೂ ವಿಷಯ ನನಗೆ ಬೇಕಾಗಿಲ್ಲ ನನ್ನ ಹಾಳು ಮಾಡಿ ಬೆಂಕಿ ಇಕ್ಬಿಟ್ಟಲ್ಲ ಇವಾಗ ಎಲ್ಲರ ಮುಂದೆನೂ ಆ ಅಪ್ಪನ ಮುಂದೆ ಎಲ್ಲ ಮಾನ ಮರ್ಯಾದೆ ಕಳೆದ್ಬಿಟ್ಟಲ್ಲ ಈಗ ಅದ್ರ ಬಗ್ಗೆ ಮಾತಾಡಿ ನೀನು ಉಳ್ದಿರೋದ್ರ ಬಗ್ಗೆ ಬೇರೆ ಮಾತಾಡಿವಂತೆ ಆಕಕ್ಕ ಸರಿಯಾಗಿ ಆಕಕ್ಕ ಇವಳಿಂದ ನಾವು ಅಲ್ಲಿ ತೊಗ್ಲಾಕತ್ತಾ ಇರ್ಲಿಲ್ವೇ ನಾವು ಇವಳು ಮನೆಯಾಳಿಯಿಂದ ನಾವು ಅಯ್ಯಪ್ಪ ಸೇಟು ನಮ್ಮನ್ನ ಕಳ್ರ ಥರ ನೋಡ್ಬಿಟ್ಟ ಇವಳಿಂದನೇ ಆ ಕಳ್ತನ ದುಡ್ಡ ಅಲ್ಲ ಅದೇನದು ಕೊಟ್ಟ ನೋಡಿ ದುಡ್ಡ ಯಾಕೆ ತಗೊಬಿಟ್ಟು ಬಂದು ಮನೆಗೆ ಮಡಿಕೋಬೇಕಿತ್ತಕ್ಕ ಇವಳು ಆಕಕ್ಕ ಇವಳಿಗೆ ಎತ್ತಕ್ಕ ಇವಳಿಗೆ ಯವ್ವ ಅತ್ತೆ ಎಲ್ಲಿಂದ ತಗೊಬಿಟ್ಟು ಬಂದೆ ಕೋಟ ನೋಟ್ ಪ್ರಿಂಟ್ ಮಾಡಕ್ ಹೋಗಿದ್ದ ನೀನು ಕೋಟ ನೋಟ್ ಪ್ರಿಂಟ್ ಮಾಡ್ತಾ ಇದ್ದೇನೆ ನೀನಲ್ಲಿ ಹೇಳು ಏನ್ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಕೋಟ ನೋಟ್ ಏನಾರ ಪ್ರಿಂಟ್ ಮಾಡ್ಕೊಂಡು ಕಳ್ತನದ ಕೆಲಸ ಮಾಡ್ತಾ ಇದ್ದ ಹೇಳು ಕಳ್ತನದ ಕೆಲಸ ಮಾಡ್ಕೊಂಡ್ಲಿ ಕಳ್ತನಕ್ಕೆ ಅಂತ ನೀವು ವಾಪಸ್ ಬಂದ್ಬಿಟ್ಟ ಇಲ್ಲಿಗೆ ನಂಗೊಂದು ಅರ್ಥ ಆಯ್ತಿಲ್ವಲ್ಲ ಈ ಪೊಲೀಸ್ನವ್ರು ಮತ್ತೆ ಕೋಟ ನೋಟ್ಗೆ ಅಂತ ಹೇಳ್ಬಿಟ್ಟು ಮಂತ ಕುಡಿಕೊಂಬಿಟ್ಟು ಬಂದ್ಬಿಟ್ರೆ ನಾನು ಏನೇ ಮಾಡಲಿ ನಾನು ಅಲ್ಲೇನು ಕೋಟ ನೋಟ್ ಕೆಲಸ ಮಾಡ್ತಿದ್ದೆ ಇಲ್ಲ ಕಳ್ತನದ ಕೆಲಸ ಮಾಡ್ತಾ ಇದ್ದು ಅಲ್ಲಿ ಶೂಟಿಂಗ್ ಅದು ಇದು ಅಂತ ಸುಳ್ಳು ಹೇಳ್ತಿದ್ದೀಗೇನೆ ನೀನು ದೇವ್ರಣೆ ಅಂತ ಕೆಲಸ ಮಾಡ್ತಿರ್ಲಿಲ್ಲ ಕಣತೆ ಅದು ನಾನೇನಿಯಾ ಅದು ಶೂಟಿಂಗ್ ಹೋಯ್ತಿದ್ವಲ್ಲ ಫಿಲಮ್ಗೆ ಅಂತ ಹೇಳ್ಬಿಟ್ಟು ದುಡ್ಡುಗಳು ಅವೆಲ್ಲ ಶೂಟಿಂಗಿಗೆ ಬೇಕಲ್ಲ ಅದಕ್ಕೇನೆ ಶೂಟಿಂಗ್ ದುಡ್ಡು ಅಂತಲೇ ಇರ್ತದೆ ಆ ಶೂಟಿಂಗ್ ದುಡ್ಡೇನಿಯಾ ತಗೊಬಿಟ್ಟು ಶೂಟಿಂಗ್ ದುಡ್ಡನ್ನೇ ನಾನೇನೇ ಇಟ್ಕೊಂಡಿದ್ದೆ ಶೂಟಿಂಗ್ ದುಡ್ಡ ಇರಲಿ ಏನಕ್ಕಾರ ಬೇಕಾಯ್ತದೆ ಅಂತ ಹೇಳ್ಬಿಟ್ಟು ಎಂದನ ಬಳಸಿದ್ರೆ ಗೊತ್ತಾಯ್ತದ ಇಲ್ವಾ ಗೊತ್ತಿಲ್ಲ ಒಂದು ನೋಟ್ ತಗೊಂಡು ಬಳಸೋಣ ಅಂತ ಇಟ್ಕೊಂಡಿದ್ದೆ ಆಮೇಕಿಂದ ನಿಮ್ಮ ಊರಿಗೆ ಬರಬೇಕು ಅಂತ ಗೊತ್ತಾಯ್ತಲ್ಲ ನೀವು ಹೆಂಗಿದ್ರು ಬಿಟ್ಕೊಳಕ್ಕಿಲ್ಲ ನನ್ನ ಈ 5 ಲಕ್ಷ ರೂಪಾಯಿ ನೋಟ ತಂದ್ಬಿಟ್ಟು ನಿಮಗೆ ಕೊಟ್ಬಿಟ್ರೆ ಖುಷಿಯಾಗಿ ಬಿಟ್ಕೊತೀರ ಅಂತ ಅನ್ಕೊಂಡೆ ಕಣತ್ತೆ ಅಷ್ಟೇನಿಯ ದೇವ್ರನೇ ಅದೆಲ್ಲ ಶೂಟಿಂಗ್ ದುಡ್ಡು ನಾನು ಯಾವ ಕೋಟ ನೋಟ್ ಪ್ರಿಂಟು ಮಾಡ್ತಿರಲಿಲ್ಲ ಏನೂ ಮಾಡ್ತಾ ಇರಲಿಲ್ಲ ಕಣತ್ತೆ ನಿಜವಾಗೂ ಕಣತ್ತೆ ನೀವು ಬೆಳಿಗ್ಗೆ ಒಂದು ಮಾತು ನಂಗೆ ಹೇಳಿದ್ರು ಹೋಗ್ಬೇಡತ್ತೆ ಒಡವೆ ತರಕ್ಕೆ ಅಂತ ನಾನೇನೇ ತಡಿತಾ ಇದ್ದೆ ನಿಜವಾಗೂ ತಪ್ಪಾಯ್ತು ಕಣತ್ತೆ ತಪ್ಪಾಯ್ತು ಬಿಟ್ಬಿಡಿ ಅತ್ತೆ ಶೂಟಿಂಗ್ ಬಡ್ಡಿ ತಂದ್ಬಿಟ್ಟು ನಾನು ಹಾಳು ಮಾಡ್ಬಿಟ್ಟಲ್ಲ ನೋಡು ಬಿಡ್ತೀನಿ ನಿನ್ನ ಒಡೆಯೋದನ್ನು ಬಿಟ್ಬಿಡ್ತೀನಿ ಆದರೆ ನೀನು ಮಾತ್ರನೂ ಯಾವುದೇ ಕಾರಣಕ್ಕೂ ಇನ್ನು ಮನೆಯಾಗಿರ್ಕೊಡ್ದು ನಮ್ಮ ಮನೆಗೂ ನಿನಗೂ ಇನ್ನು ಯಾವ ಸಂಬಂಧನೂ ಇಲ್ಲ ನನ್ನ ಮಗನ ಮಾತಾಡಿಸ್ಲೂಬಾರ್ದು ನನ್ನ ಮಗನ ತಕ್ಕ ಬರಲೂಬಾರ್ದು ಏನೂ ಮಾಡಬಾರ್ದು ನಿನ್ನ ಬ್ಯಾಗ್ ಸಮೇತ ತಂದ್ಬಿಟ್ಟು ಇಲ್ಲಿ ಬೀದಿಗೆ ಎಸಿತೀನಿ ತಗೊಂಡು ಹೊಂಟೋಗ್ಬಿಡ್ಬೇಕು ನಿನ್ನ ಲೌಡಿ ನೀನು ಮಾತ್ರ ಕುಡ್ದು ನಮ್ಮ ಮನೆ ಕಷ್ಟೇನಿಯ ನಮಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ನನ್ನ ಮಗ ನಿನಗೆ ತಾಳಿ ಕಟ್ಟೋನೆ ಅಂತ ಹೇಳೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ ನಿನ್ನಂತೋಳು ಇಟ್ಕೊಳ್ಳೋ ಅವಶ್ಯಕತೆ ನನಗಂತೂ ಇಲ್ಲ ನನ್ನ ಮಗ ನೆನ್ನೆನೇ ಹೇಳಿದ್ದ ನಾನು ಕೇಳಲಿಲ್ಲ ನಾನೇ ದುರಾಸೆ ಪಟ್ಬಿಟ್ಟೆ ಈಗ ಸಂದಕ್ಕೆ ಅರ್ಥ ಆಗೈತೆ ತಂದು ಬಿಸಾಕ್ತೀನಿ ಎತ್ಕೊಂಡು ಒಯ್ತಾ ಇರೋ ಅಷ್ಟೇ ನೀ ಬ್ಯಾಗ್ ಎಲ್ಲನೂ ಬಂದೇ ಇರು ಅಂಗಡಿ ತಾಗಿಂದ ತಗೊಬಿಟ್ಟು ಬರ್ತೀನಿ ಲೋಫರ್ ಪುಟ್ಟಿ ನಿನ್ನ ಇಟ್ಕೊಬಿಟ್ರೆ ನನ್ನ ಜೈಲ್ ಪಾಲೇನಿಯ ಮಾಡೋದು ನನ್ನ ಮಗ ಹೇಳಿದ ನಿಜನೇನಿಯ ನೀನೇನು ಬದಲಾಗಿಲ್ಲ ಅಂತ ನಾನಿಲ್ಲ ಬದಲಾಗವಳೆ ಅಂತ ಆಸೆ ಪಟ್ಬಿಟ್ಟೆ ದುರಾಸೆ ನಂದಂತೂ ಬಂದೇ ಇರು ನಿನ್ನ ಅಕ್ಕಿಷ್ಟು ಬೆಂಕಿ ಯಾಕ ಅದೇನು 5 ಲಕ್ಷ ರೂಪಾಯಿ ಸುಳ್ಳು ಹೇಳಿದ್ರೆ ನಿನ್ಗೆ ಏನು ಬರ್ತದೆ ನಿನಗೆ ಲಾಭ ನಿನಗೆ ಮನೆಯಾಳಿ ಮುಚ್ಕೊಂಡಿರಕ್ಕೆ ಆಯ್ತಿರ್ಲಿಲ್ವಾ ನಿಮ್ಮ ಅತ್ತೆ ನನ್ನ ಕರ್ಕೊಂಡೋಗ್ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ ಕೂರಿಸ್ಬಿಡೋಳು ಯಾಮಾರ್ಬಿಟ್ಟಿದ್ರೆ ಏನೋ ನನ್ನ ಅದೃಷ್ಟಕ್ಕೆ ನಾನು ಸುಮ್ಮನಾಗೋಗ್ಬಿಟ್ಟೆ ಬಚಾವದೆ ನಾನು ಹಿಂಗೆ ಹೋಗು ಅಂತ ಯಾರು ಹೇಳಿದ್ರು ನಾನು ಕೊಟ್ಟರೆ ದುಡ್ಡನ್ನ ಇಕ್ಕೊಂಬಿಟ್ಟು ಖರ್ಚು ಮಾಡು ಅಂತ ಯಾರು ಹೇಳಿದ್ರು ಅದೇ ಇವಾಗ ಏನಾರ ಆ ದುಡ್ಡೆಲ್ಲ ಸಂದಕ್ಕೆಲ್ಲ ದುಡ್ಡು ಆಗಿದ್ದಿದ್ರೆ ಕುಣ್ಕೊಂಡು ಸೊಸೆ ಅಂತ ಹೇಳ್ತಿದ್ರು ಇವಾಗ ನಾನೆಲ್ಲ ಹಿಂಗೆ ಆಗೋಗ್ಬಿಟ್ಟಿದ್ದೀನಿ ಈಗ ಕೋಟೆ ನೋಟ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನೇ ಕಳ್ಳಿ ಮಾಡ್ಬಿಟ್ಟು ಮನೆಯಿಂದ ಈಚೆ ಕಡೆಗೆ ಆಗ್ತಾ ಇದ್ರಲ್ವಾ ಸುಮ್ಮನೆ ಬಿಡಕ್ಕಿಲ್ಲ ಇವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಕ್ಕಿಲ್ಲ ನಾನು ಊರಿಗೊಬ್ಬೊಬ್ಳು ನಿನ್ನಂತೇಳಿ ಇದ್ಬಿಟ್ರೆ ಸಾಕು ಊರು ಉದ್ಧಾರ ನೀನಿಯ ಕಮಲಿ ನೀನು ನೀವೆಲ್ಲ ಒಂದೇ ಕ್ಯಾಟಗರಿಗೆ ಸೇರ್ಕೊಂಡಿರೋ ನೀವಿಬ್ರು ನೋಡಿದ್ರೇನಿಯ ಗೊತ್ತಾಯ್ತಾಯ್ತು ನನಗಂತೂ ಅವಳದಕ್ಕೆ ಬೀದಿ ಅಲ್ಕೊಂಡು ಬಿದ್ದವಳೆ ನಿನಗೂ ಅವಳಿಗೂ ಏನು ವ್ಯತ್ಯಾಸ ಇಲ್ಲ ಬೀದಿ ಅಲ್ಕೊಂಡು ನೀನು ಬಿದ್ದಿರು ದೇವಸ್ಥಾನದಾಗ ಅವಳು ಉಣ್ಕೊಂಡು ತಿನ್ಕೊಂಡು ಬಿದ್ದವಳು ನೀನು ಹೋಗಿ ಅಲ್ಲೇ ಬಿದ್ದಿರು ಸುರಾಯ್ತದೆ ಇಬ್ರಿಗೂ ಯಪ್ಪ ನಿಮ್ಮಂಥವ್ರು ಸೊಸೆಗಳನ್ನ ನಾವು ಮನೆಗೆ ಇಟ್ಕೊಂಡು ಏನು ಮಾಡನಿ ತಗ ನಿನ್ನ ಲಗೇಜ ತಂದು ಬಿಸಾಕಿದ್ದೀನಿ ನಮ್ಮ ಮನೆಯಾಗ ನಿನಗೆ ಜಾಗನೇನಿಯ ಇಲ್ಲ ಅತ್ತೆ ಪ್ಲೀಸ್ ಅತ್ತೆ ನಿಮ್ಮ ಸೇವೆ ಮಾಡ್ಕೊಂಡು ಮನೆಯಾಗಿತ್ತೀನಿ ಕಣತ್ತೆ ಇಷ್ಟು ದಿನ ಏನೋ ತಪ್ಪು ಮಾಡಿಬಿಟ್ಟೆ ಕಣತ್ತೆ ಇನ್ನು ಮ್ಯಾಲೆ ಹಿಂಗೆಲ್ಲ ಮಾಡೋಕ್ಕಿಲ್ಲ ಕಣತ್ತೆ 3 ದಿನ ನಿಮ್ಮ ಸೇವೆ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಕಸ ಗುಡಿಸ್ಕೊಂಡು ಪಾತ್ರೆ ತೊಳ್ಕೊಂಡು ನೀವು ಹೇಳ್ದಂಗೆ ಕೇಳ್ಕೊಂಡಿದ್ದು ಅಂಗಡಿ ನೋಡ್ಕೊಂಡು ಎಲ್ಲ ಮಾಡ್ತೀನಿ ಕಣತ್ತೆ ದಯವಿಟ್ಟು ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಡಿ ಕಣತ್ತೆ ನಮ್ಮ ಅಪ್ಪ ನೋಡಿದ್ರೆ ಕಾಶಿಗೆ ಹೊಂಟೋಗ್ಬಿಟ್ಟೈತೆ ಕಣತ್ತೆ ನಾನು ಒಬ್ಳೇನೇ ಇವಾಗ ಮನೆಯಾಗೆ ನನಗೂ ಯಾರೂ ದಿಕ್ಕಿಲ್ಲ ಕಣತ್ತೆ ನೀವು ಮನೆಯಿಂದ ಈಚೆ ಕಡೆಗೆ ಹಾಕಿದ್ರೆ ನಾನು ತಾನೇ ಎಲ್ಲೋಗ್ಲಿ ಕಣತ್ತೆ ನೀವೇ ಹೇಳಿ ಪ್ಲೀಸ್ ಅತ್ತೆ ನನ್ನ ಮಾತ್ರ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡಿ ಬೇಕಾದ್ರೆ ಇನ್ನೂ ಒಂದು 4 ಏಟು ತದಕ್ಬಿಡಿ ಕಣತ್ತೆ ನನಗೇನು ಬೇಜಾರಿಲ್ಲ ಆದರೆ ದಯವಿಟ್ಟು ನನ್ನಂತೂ ಮನೆಯಿಂದ ಈಚೆ ಕಡೆಗೆ ಹಾಕ್ಬೇಡಿ ಕಣತ್ತೆ ನಾನು ಬೀದಿ ಪಾಲ ಹೋಗ್ಬಿಡ್ತೀನಿ ಕಣತ್ತೆ ಒಬ್ಳೆ ಹೆಣ್ಣೆಂಗ್ಸು ಎಲ್ಲತ್ತೆ ಹೋಗಿ ಜೀವನ ಮಾಡಲಿ ನಾನು ನೀವೇ ಯೋಚನೆ ಮಾಡಿ ಅತ್ತೆ ನಿಮ್ಮ ಮಗಳಾಗಿದ್ದರೆ ನೀವು ಹಿಂಗೇನೇ ಮಾಡ್ತಾಯಿದ್ರಾ ಇಷ್ಟೊತ್ತಾಗಿ ಹಿಂಗೇನೆ ಈಚೆ ಕಡೆಗೆ ಹಾಕ್ತಾಯಿದ್ರಾ ಅತ್ತೆ ನೀವು ಹೇಳಿ ಅತ್ತೆ ಮಗಳಾಗಿದ್ರೆ ಆಮೇಕಿಂದ ಯೋಚನೆ ಮಾಡ್ತಾ ಇದ್ದೆ ಸಿಗುತ್ತು ವಾರಣ ಕಟ್ಬಿಡ್ತಿದ್ದೆ ನಾನು ಮರುವಾದಿ ಕಳೆದಿದ್ರೆ ನನ್ನ ಮಗಳೇನಾದ್ರೂ ನನ್ನ ಮಾನ ಮರ್ಯಾದೆ ಇವತ್ತು ಹೆಂಗೆ ಹೋಗೈತಿ ಅಂದರೆ ತಡ್ಕೊಳಕ್ಕಾಯ್ತಿಲ್ಲ ನನಗೆ ಹೋಗಿರೋ ಮಾನ ಮರುವಾದಿನ
ಕಿತ್ತೋದೊಳೆ ಇನ್ನೊಂದ್ಕಿತ ಮುಖ ತೋರಿಸ್ಬೇಡ ನಿಂದಂತೂ ಹೋಗಿದ್ದೆ ತಾನೇ ಅವ್ನು ಯಾವನ ಜೊತೆ ಓಡಾಗಿದ್ದೆ ತಾನೇ ಅವನ್ನೇ ಕರೆಸ್ಕೊಂಡು ಹೊಂಟೋಗ್ಬಿಡು ಬುರ್ಬೇಡ ಓಡೋಗಿರೋಳನ್ನ ಮನೆಗೆ ಸೇರಿಸ್ಕೊಳ್ಳಲ್ಲ ನಾನು ಕೆರ ತಗೊಂಡು ನೋಡ್ಕೋಬೇಕು ನನ್ನ ಮಗ ನನಗೆ ಸರಿಯಾಗಿ ಅಂದ ನನ್ನ ಮಗ ನಾನು ಅರ್ಥ ಮಾಡ್ಕೊಂಡಿಲ್ಲ ನಾನು ನಿನ್ನ ಬಗ್ಗೆ ಎಷ್ಟು ಹೇಳ್ದೆ ಗೊತ್ತೇ ನಾನೇ ಮಾರ್ಬಿಟ್ಟೆ ಹೋಗಿ ಮಕ್ಕ ತೋರಿಸ್ಬೇಡ ಅಷ್ಟೇ ನೀನಿಯ ಇಂಥ ಕಿತ್ತೋ ಸಂಸಾರವ ಕಣಕ್ಕ ನಾನು ನೋಡೇ ಇಲ್ಲ ಕಣಕ್ಕ ಬಿಟ್ಟು ಕುಂತ್ಬಿಟ್ಟವ್ರ ಕಣಕ್ಕ ಇವ್ರಂತೂ ಯವ ಓಡಾಗಿರೋಳನ್ನ ಮನೆಗೆ ಯಾಕೆ ಬಿಟ್ಕೋಬೇಕಿತ್ತು 5 ಲಕ್ಷ ರೂಪಾಯಿ ಆಸೆಗೆ ಅಂತ ಹೇಳಿ ಮಗನ ಸಂಸಾರ ಬೇಕಾದ್ರೆ ಹಾಳು ಮಾಡ್ಬಿಡ್ತಾಳೆ ಇವಳು ದುಡ್ಗೋಸ್ಕರ ದುಡ್ಡಿನ ಪಿಸಾಚಿ ಎತ್ಬಿಟ್ಟೈತೆ ಏನೋ ಮಗ ಇವಾಗ 4 ಕಾಸು ದುಡಿತಾವನಲ್ಲ ಅದಕ್ಕೆ ಇವಳಿಗೆ ನೆಲ ಕಾಣ್ತಿಲ್ಲ ಇವಳಿಗೆ ದುಡ್ಡು 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 ಪಾಪ ಹುಡುಗ ಹೆಂಗೋ ಒಳ್ಳೆನಾಗವನೆ ಇವಳೇ ಸರಿ ಇಲ್ಲ ಇವಳೇ 420 ಯಾಕೆ ಕುಂತವಳೆ ಅದು ನಿಜ ನೀನಿಯ ನಿನ್ ಜಲ್ಮುಕ್ಕಿಷ್ಟು ಏ ಬಾಕ ನೀನೇನಂತೆ ಸದ್ಯ ಹಂಗೋ ಸ್ಟೇಷನ್ಗೆ ಹಾಕ್ಲಿಲ್ವಲ್ಲ ಇನ್ನೊಂದ್ಕಿತ ಪೊಲೀಸರನ್ನ ಹುಡಿಕೊಂಡ್ಬಿಟ್ಟು ಬಂದ್ರೆ ಇವಳ ಮೇಲೆ ನೀ ಹಾಕ್ಬೇಕು ಇವಳು ಎಲ್ಲ ಕೋಟ ನೋಟ್ ಎಲ್ಲ ತಂದು ಬಿಸಾಕ್ಬಿಡಿ ಮನೆಗೆ ಕಣ್ಣು ಏನು ಮಾಡಿರಿ ತಿರ್ಗಿ ಆಮೇಕಿಂದ ಬಂದು ಪೊಲೀಸರು ನಿಮ್ಮನ್ನೇ ಹಿಡ್ಕೊತಾರೆ ಆ ಸೇಟು ಏನಾರ ಒಂಚೂರು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಪೊಲೀಸರಿಗೆ ಏನೋ ಹೇಳ್ಬಿಟ್ಟು CC ಕ್ಯಾಮ್ರಾ ಹಾಕೊಟ್ಟ ಅಂದ್ರೆ ನಾವು ತಗ್ಲಾಕತ್ತೀವಿ ಇವಳಿಂದ ತಂದು ಎಲ್ಲ ಬಿಸಾಕ್ಬಿಟ್ಟು ಕೈ ತೊಳ್ಕೊಬಿಡಿ ನಮ್ಗೆ ಹಾಕ್ಬೇಕು ಯಪ್ಪ ಎಲ್ಲ ದುಡ್ಡು ಇವಳು ವಸ್ತುಗಳೆಲ್ಲ ಬ್ಯಾಗಿಗೆ ತುಂಬಿದ್ದೀನಿ ಹೇಳು ಮನೆಯಾಳಿ ಬ್ಯಾಗ್ ಅವಾಗಲೇ ಏನಿಯಾ ಅಂಗಡಿಗಿರೋ ಚಿಪ್ಸ್ ಪ್ಯಾಕೆಟು ಲೇಸ್ ಪ್ಯಾಕೆಟ್ ಎಲ್ಲ ತುಂಬ ಮಡಿಕೊಂಡವಳೆ ಎಲ್ಲ ಹಾಳಾಗೋಗ್ಬೇಕು ಅಂತ ತುಂಬಿಟ್ಟೆಲ್ಲ ಮಡಿಕೊಂಡಿದ್ದೆ ನೀನು ಎಲ್ಲೂ ಹೋಗಕ್ಕೆ ಅಲ್ಲ ಕಣತ್ತೆ ರಾತ್ರಿ ಮನೆ ಕಂಡಾಗ ತಿನ್ನನಿ ಅಂತ ಮಡಿಕೊಂಡಿದ್ದೆ ನಿಂಚಲ್ ಬೆಂಕಿ ಯಾಕ ಬಿಸ್ಕೆಟ್ ಪ್ಯಾಕೆಟು ಲೇಸ್ ಪ್ಯಾಕೆಟು ಕುರ್ಕುರೆ ಎಲ್ಲ ಮಡಗಿಕೊಂಡವಳು ಬ್ಯಾಗಾಗ ಆಗ್ಲೇ ನೀನಿಯ ನೀನು ಎಂಥ 420 ಇರಬೇಡ ನೀನು ಹೇಳು ರಾತ್ರಿ ಹೊತ್ತು ತಿನ್ನಕ್ಕಂತೆ ದರಿದ್ರದೋಳೆ ಅಂಗಡಿ ಫುಲ್ ಖಾಲಿ ಮಾಡ್ತಾ ಇದ್ದೇನೆ ನಾನು ವಾರ ಮಡಿಕೊಂಡಿದ್ದೆ ನಾನು ಯಪ್ಪ ನಿನ್ನನ್ನು ಮಾತ್ರ ನಂಬಕ್ಕಿಲ್ಲ ಬಿಡೆ ನಾನು ಇನ್ನು ನನ್ನ ಸಾಯ ಗಂಟ ನಿನ್ನ ಕಣ್ಮುಂದೆ ಬರಬೇಡ ನಿನ್ನನ್ನು ಮಾತ್ರ ನಾನು ನಂಬಕ್ಕಿಲ್ಲ ಯಪ್ಪ ಅಂಗಡಿ ಬಿಟ್ಬಿಟ್ಟು ಹಂಗೆ ಬಂದಿದ್ದೀನಿ ನನ್ನ ಮಗ ನೋಡಿದ್ರೆ ಹೋಗಿತಾನೆ ಫಸ್ಟ್ ಅಂಗಡಿ ಒಳಗಡೆ ಕಣ ಹೋಯ್ತೀನಿ ನಾನು ಯಾಕೆ ಹಿಂಗೆ ಮಾರ್ಬಿಟ್ಟೆ ಏನು ಮಾಡಿದ್ರು ನಾನು ಕೆಟ್ಟದೇಣಿ ಆಯ್ತಾಯ್ತಲ್ಲ ಇದು ಯಾಕೆ ಹಿಂಗೆ ಕೆಟ್ಟದೇಣಿ ಆಯ್ತಾಯ್ತು ಏನು ಮಾಡಿದ್ರು ಏನು ಮಾಡೋಕ್ಕಾಗ್ದಿರೋಂಥ ಪರಿಸ್ಥಿತಿಗೆ ಬಂದ್ಬಿಟ್ಟೆ ನಾನು ರಾಹುಲ್ ಜೊತೆ ಇರೋಣ ಅಂದರೆ ಆಗಲೇ ಇಲ್ವಲ್ಲ ಆ ರಾಹುಲ್ಗೂ ನನ್ನ ಕಂಡ್ರೆ ಆಗೋಕ್ಕಿಲ್ಲ ಆ ಯಾಶಿನ ಕಂಡ್ರೇನೇ ಇಷ್ಟ ಏನಾರ ಒಂದು ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ವಲ್ಲ ಏನು ಮಾಡೋದು ಏನಾರ ಒಂದು ಪ್ಲಾನ್ ಮಾಡ್ತೀನಿ ಬೂಡಕ್ಕಿಲ್ಲ ಯಪ್ಪ ಹೆಂಗೆ ಹೊಡೆದವಳೆ ಮನೆಯಾಳಿನೇ ಗೊತ್ತು ಬಿದ್ದೋಗ ಯಪ್ಪ ಈ ಸೂಟ್ಕೇಸ್ ಎತ್ಕೊಂಡು ಇವಾಗ ಎಲ್ಲಿಗೆ ಹೋಗ್ಲಿ ನಾನು